ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಪ್ರಚಾರ ಆರಂಭಕ್ಕೂ ಮುನ್ನ ಶಿವಮೊಗ್ಗದ ಚೌಕಿ ಮಠಕ್ಕೆ ಭೇಟಿ ನೀಡಿದರು. ವೀರಭದ್ರೇಶ್ವರ ದೇವಸ್ಥಾನಕ್ಕೆ ದಂಪತಿ ಸಮೇತ ತೆರಳಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಶಿವಮೊಗ್ಗದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ತೀರ್ಥಹಳ್ಳಿ ಪಟ್ಟಣ, ಕೊಣಂದೂರು, ಹೊಸನಗರ, ರಿಪ್ಪನ್ಪೇಟೆಯಲ್ಲಿ ರಾಘವೇಂದ್ರ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ. ಪ್ರಚಾರ ಆರಂಭಕ್ಕೂ ಮುನ್ನ ಶಿವಮೊಗ್ಗದ ಚೌಕಿ ಮಠಕ್ಕೆ ಭೇಟಿ ನೀಡಿದ್ರು. ವೀರಭದ್ರೇಶ್ವರ ದೇವಸ್ಥಾನಕ್ಕೆ ದಂಪತಿ ಸಮೇತ ತೆರಳಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ವೀರಭದ್ರೇಶ್ವರ ಒಂದು ಸನ್ನಿಧಾನದಲ್ಲಿ ನಮ್ಮ ಸಮಾಜದ ಎಲ್ಲ ಶ್ರದ್ಧೆಯ ತಾಯಂದಿರು, ನಮ್ಮ ಹಿರಿಯರೆಲ್ಲ ಒಟ್ಟಾಗಿ ಸೇರಿ ಒಳ್ಳೆ ರೀತಿಯಂತ ಒಂದು ಪೂಜೆ ನೆರವೇರಿದೆ. ನಮ್ಮೆಲ್ಲ ಸದ್ಭಕ್ತರು ದೇವರಲ್ಲಿ ಕೇಳ್ಕೊಂಡಿದ್ದಿಷ್ಟೇ, ಮತ್ತೊಮ್ಮೆ ಹಿಂದುತ್ವಕ್ಕೆ ಇನ್ನೂ ಹೆಚ್ಚಿನ ಬಲ ಸಿಗಬೇಕು. ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ 3ನೇ ಬಾರಿಗೆ ದೇಶ ನಡೆಸುವಂಥ ಶಕ್ತಿ ಸಿಗ್ಲಪ್ಪ. ಆ ದಿಕ್ಕಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ಮೋದಿಜಿಯವರ ಪರವಾಗಿ ಬಿಜೆಪಿ ಅಭ್ಯರ್ಥಿ ನನ್ನನ್ನು ಹಾರೈಸಪ್ಪ ಅಂತೇಳಿ ದೇವರಲ್ಲಿ ಕೇಳ್ಕೊಂಡಿದ್ದೀವಿ. ಮತ್ತು ಇನ್ನೂ ವಿಶೇಷವಾಗಿ ಬರಗಾಲದಲ್ಲಿ ರೈತರು ಇವತ್ತು ಸಮಸ್ಯೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆದಷ್ಟು ಬೇಗ ಒಳ್ಳೆ ಮಳೆ ಬೆಳೆ ಆಗಲಿ, ರೈತರು ನೆಮ್ಮದಿಯಿಂದ ನಿಟ್ಟುಸಿ ಬಿಡಲಿ ಅಂತೇಳಿ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಇವತ್ತು ಮೋದಿಜಿ ಅವರೊಂದು ನಾಯಕತ್ವ ನಮಗೆ ಸಿಕ್ಕಿರೋದು, ಇವತ್ತು ಅವ್ರು ಕೊಟ್ಟಂಥ ಅಭಿವೃದ್ಧಿಯ ಕಾರ್ಯಕ್ರಮಗಳು ಇದೆಲ್ಲದೂ ಕೂಡ ಜನರ ಮುಂದೆ ತೆಗೆದುಕೊಂಡು ಹೋಗಿ ಮತ್ತೊಮ್ಮೆ ದೇಶದ ನೇತೃತ್ವವನ್ನು ಮೋದಿಜಿಯವರು ವಹಿಸ್ಕೊಳ್ಬೇಕು. ಮತ್ತು ಈಗಾಗಲೇ ತಮಗೆ ಗೊತ್ತಿದೆ 400+ NDA ಅಭ್ಯರ್ಥಿಗಳು ಗೆದ್ದು ಬರಬೇಕು ಅಂತೇಳಿ ಈಗಾಗಲೇ ಆ ದಿಕ್ಕಲ್ಲಿ ತಾಲೀಮು ಆಗ್ತಾ ಇದೆ. ಈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.